ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಚಿಕ್ಕಕೊಳತೂರು ಗ್ರಾಮದ ಉದ್ಭವ ಶ್ರೀ ಬಾವಿ ಬಸವಣ್ಣ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಕೊಳತೂರು ಗ್ರಾಮದಲ್ಲಿ. ಇದೊಂದು ಪುಟ್ಟ ಗುಡಿಯಾಗಿದ್ದು ಇದರೊಳಗೆ ಬಸವಣ್ಣ ದೇವರು ಉದ್ಭವಗೊಂಡಿದೆ. ಉದ್ಭವ ಬಸವಣ್ಣ ದೇವರ ಗುಡಿಯ ಕೆಳಭಾಗದಲ್ಲಿ ಕೊಡಗಿನ ಜೀವನದಿ ತಲಕಾವೇರಿಯಲ್ಲಿ ದೇವಸ್ಥಾನದ ಬಳಿ ಕಲ್ಯಾಣಿಯಲ್ಲಿ ನದಿ ಉಗಮಗೊಂಡಿರುವ ಮಾದರಿಯಲ್ಲೇ ಇಲ್ಲೂ ಸಹ ಕಲ್ಯಾಣಿಯೊಂದು ಇದ್ದು ಅದರೊಳಗೆ ವರ್ಷಪೂರ್ತಿ ನೀರು ತುಂಬಿರುತ್ತೆ. ಮಳೆಗಾಲದಲ್ಲಿ ಕಲ್ಯಾಣಿಯ ಮೇಲ್ಭಾಗದಲ್ಲಿರುವ ಉದ್ಭವ ಬಸವಣ್ಣ ದೇವರ ಗುಡಿಯೊಳಗೆ ನೀರು ತುಂಬಿಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಉದ್ಭವ ಬಾವಿ ಬಸವಣ್ಣ ದೇವಸ್ಥಾನ ಅಂತೇಳಿ ಕರೆಯಲಾಗುತ್ತೆ. ಈ ಕಲ್ಯಾಣಿಯ ಪಕ್ಕದಲ್ಲೇ ಕೆರೆ ಒಂದು ಇದ್ದು ಈ ಕಲ್ಯಾಣಿಯ ಮೂಲಕವೇ ಕೆರೆಗೆ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ವಾರ್ಷಿಕ ಪೂಜೆ ನಡೆಯುತ್ತೆ. ಶಿವರಾತ್ರಿ ಕಳೆದು ತಿಂಗಳ ಬಳಿಕ ಬಾವಿ ಬಸವಣ್ಣ ದೇವರ ವಾರ್ಷಿಕ ಪೂಜೆಯನ್ನು ನಡೆಸಲಾಗುತ್ತೆ. ಪೂಜೆಯ ದಿನದಂದು ಸ್ಥಳೀಯ ಅಕ್ಕಪಕ್ಕದ ಗ್ರಾಮಗಳಿಂದ ಸಾವಿರಾರು ಭಕ್ತರು ಪೂಜೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ತಾರೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಕಲ್ಯಾಣಿಯೊಳಗೆ ಹಿಡಿಯಷ್ಟು ನಾಣ್ಯಗಳನ್ನು ಹಾಕ್ತಾರೆ. ಭಕ್ತರು ಕಲ್ಯಾಣಿಯೊಳಗೆ ಹಾಕಿದಂತಹ ನಾಣ್ಯಗಳನ್ನು ಮುಂದಿನ ವರ್ಷ ನಡೀತಕ್ಕಂತಹ ಪೂಜೆಗೆ 1-2 ದಿನ ಮೊದಲು ಕಲ್ಯಾಣಿಯಿಂದ ತೆಗೆದು ನಾಣ್ಯಗಳನ್ನು ವಾರ್ಷಿಕ ಪೂಜಾ ಕಾರ್ಯಕ್ರಮದ ಖರ್ಚಿಗೆ ಬಳಸಲಾಗುತ್ತೆ. ಈ ವರ್ಷದ ಪೂಜೆಗೆ 1-2 ದಿನ ಮೊದಲು ಕಲ್ಯಾಣಿಯೊಳಗೆ ಸ್ವಚ್ಛವನ್ನ ಮಾಡುವಂತಹ ಸಂದರ್ಭದಲ್ಲಿ ಕಲ್ಯಾಣಿಯ ತಳಭಾಗದಲ್ಲಿ ಉದ್ಭವ ಬಸವಣ್ಣನ ಮಾದರಿಯಲ್ಲೇ ಮತ್ತೊಂದು ಕಲ್ಲಿನ ಹೋಲಿಕೆ ಇರುವಂಥದ್ದು ಪತ್ತೆಯಾಗಿದೆ. ಫ್ರೆಂಡ್ಸ್, ನಾವೀಗ ಬಾವಿ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋಣ. ವಾರ್ಷಿಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಹಾಗೆಯೇ ಇದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಏನಂತೀರಾ? ಒಂದು ಸ್ವಲ್ಪ ಮಾಸಿಗೆ
ನಮಸ್ತೆ ಸರ್. ತಮ್ಮ ಹೆಸರೇನು? ಗಿರೀಶ್ ಅಂತ. ಚಿಕ್ಕಕೊಳತೂರು ದುಂಡಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಈ ನಮ್ಮ ದುಂಡಳಿ ಗ್ರಾಮ ಪಂಚಾಯತಿ ಚಿಕ್ಕಕೊಳತೂರು ಗ್ರಾಮದಲ್ಲಿ ಶ್ರೀ ಬಾಲಬಸವೇಶ್ವರ ದೇವಸ್ಥಾನವಿತ್ತು. ಈ ದೇವಸ್ಥಾನದ ವಿಶೇಷ ಎಂದರೆ ಮೇಲೆ ಬಸವಣ್ಣನ ಒಂದು ಕೊಳ ಇದ್ದು, ಆ ಕೊಳದಿಂದ ಮೇಲಿಂದ ದೇವಸ್ಥಾನದ ಕೊಳ ಇದೆ. ಕೊಳೆಯಿಂದ ಮುಂದೆ ಕೆರೆ ಇರುತ್ತೆ. ಸೇಮ್ ಏನು ಭಾಗಮಂಡಲದಲ್ಲಿ ತಲಕಾವೇರಿಯ ಭಾಗಮಂಡಲದಲ್ಲಿ ಏನು ನೀರು ಬರ್ತಿದೆ ಅದೇ ಟೈಪ್ ಬಸವಣ್ಣನ ಒಂದು ಪೂಜೆಯನ್ನು ನೆರವೇರಿಸ್ಕೊಬರ್ತಾರೆ. ಈ ಪೂಜೆ ಗಮನಿಸಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸ್ತಾರೆ. ಇದರಲ್ಲಿ ಭಾವಿ ಬಸವಣ್ಣನ ಪೂಜೆ ಶಿವರಾತ್ರಿಯ ನಂತರ ಯುಗಾದಿಯ ಒಳಗಡೆ ಹಬ್ಬವನ್ನು ಸೋಮವಾರ ಆಚರಿಸುತ್ತಾರೆ. ಈ ಹಬ್ಬಕ್ಕೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಬಂದು ಸಹಕರಿಸಿ ವಿಶೇಷವಾಗಿ ಊರವರು ಎಲ್ಲರೂ ಸೇರಿ ಈ ವಿಶೇಷ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ದೇವರ ವಿಶೇಷವೇನೆಂದರೆ ಊರಿನಲ್ಲಿ ನಮ್ಮಿಂದ ಏನು ಜಾನುವಾರುಗಳಿಗೆ ಯಾವುದೇ ಕಾಯಿಲೆ ಬರದಂತೆ ಈ ದೇವರ ತೀರ್ಥವನ್ನು ಪ್ರಸಾದವನ್ನು ಆಗಿ ಮೋಕ್ಷಣೆ ಮಾಡಿದರೆ ಅದರಿಂದ ಎಲ್ಲ ಕಾಯಿಲೆಗಳು ಸಂಪೂರ್ಣ ವಾಸಿಯಾಗ್ತದೆ. ಹಾಗೆಯೇ ಊರಿನಿಂದ ಹೊರಗಡೆ ಮದುವೆ ಮಾಡಿದಂಥ ಹೆಣ್ಣು ಮಕ್ಕಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆಯನ್ನು ಒಪ್ಪಿಸ್ತಾರೆ. ಹಾಗೂ ಮುಡಿ ಮತ್ತು ತಮ್ಮ ಮಕ್ಕಳು ಏನು ಹುಟ್ಟಿದಂಥ ಮಕ್ಕಳು 1 ವರ್ಷ ಒಳಗಡೆ ಏನು ಮಕ್ಕಳು ಏನು ಇಲ್ಲಿ ಹುಟ್ಟಿದಂಥ ನಮ್ಮ ಗ್ರಾಮದ ವ್ಯಾಪ್ತಿಗೆ ಬಂದಂಥ ಮಕ್ಕಳನ್ನು ಮುಡಿನ ಇವತ್ತು ಹಬ್ಬದ ದಿವಸ ತೆಗೆಸ್ತಾರೆ. ತೆಗೆಸುವುದರಿಂದ ನಮಗೆ ಒಂದು ಶ್ರೇಯಭಿವೃದ್ಧಿ ಅಂತ ನಂಬಿ ಪುರಾತನ ಕಾಲದಿಂದಲೂ ನೆರಸನ್ನು ಬಂದಿರ್ತೇವೆ. ಹಾಗೂ ವಿಶೇಷವಾಗಿ ನಿನ್ನೆಯಿಂದ ಈ ದೇವಸ್ಥಾನದ ಒಂದು ಕುಂಡಿಕೆ ನೀರನ್ನು ಒಳಗಡೆ ಒಂದು ಬಸವಣ್ಣನ ಒಂದು ಚಿತ್ರ ಆಕೃತಿ ನಮಗೆ ಕಂಡುಬರುತ್ತಿದ್ದು, ಇದೊಂದು ವಿಶೇಷವಾದ ಅದ್ಭುತ ಅನುಭವವನ್ನು ನಮ್ಮ ಗ್ರಾಮಸ್ಥರನ್ನು ಕಂಡಿರ್ತೇವೆ. ಇತ್ತೀಚಿನವರಿಗೆ ಕಂಡಿದ್ದಂಥ ಅನುಭವವನ್ನು ನಿನ್ನೆ ದಿನ ಈ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಂಡುಬಂದಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.